ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆಯ 24ನೇ ಘನ ಅಧ್ಯಕ್ಷರಾಗಿ ಸರ್ವಸಮ್ಮತಿಯಿಂದ ಆಯ್ಕೆಯಾದ ಶರಣ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆಯವರ ಐತಿಹಾಸಿಕ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವ ಸರ್ವ ಪೂಜ್ಯರ ದಿವ್ಯ ಅಡಿದಾವರಗಳಲ್ಲಿ ಅನಂತ ಅನಂತ ಎಲ್ಲ ಹರಗುರು ಚರಮೂರ್ತಿಗಳ ಶ್ರೀಚರಣಕ್ಕೆ ಅನಂತ ಶರಣಗಳನ್ನು ಸಲ್ಲಿಸುತ್ತಾ ಅಭಿನಂದನಾ ಸಮಾರಂಭದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಶ್ರೀಮಾನ್ ಬಸವರಾಜ್ ಜಾವಚಟ್ಟಿಯವರಲ್ಲಿಯೂ ಸರ್ವ ಪದಾಧಿಕಾರಿಗಳಲ್ಲಿಯೂ ಅಭಿನಂದನಾ ಸಮಾರಂಭಕ್ಕೆ ಸಾಕ್ಷಿಯಾಗಿರುವ ತಮಗೆಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಶರಣಾರ್ಥಿ. ಶರಣ ಬಂಧುಗಳೇ, ವಿಲ್ಲರ್ ಡ್ಯುರಾಂಟ್ ಎಂಬ ಜಗತ್ತಿನ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಲೇಖಕ ಹೇಳ್ತಾನೆ, ಯಾವುದೇ ವ್ಯಕ್ತಿಯ ಜೀವನದ ಇತಿಹಾಸ ಆತನ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಇತಿಹಾಸದ ವರ್ಣನೆಯ ಹೊರತಾಗಿ ಪರಿಪೂರ್ಣವಾಗುವುದಿಲ್ಲ ಅಂತ. ಎ ಮ್ಯಾನ್ಸ್ ಹಿಸ್ಟ್ರಿ ಈಸ್ ನಾಟ್ ಕಂಪ್ಲೀಟ್ ವಿತೌಟ್ ಹಿಸ್ ಹಿಸ್ಟ್ರಿ ಆಫ್ ಫಿಲಾಸಫಿ. ಅಂದರೆ ಒಬ್ಬ ಮನುಷ್ಯನ ಐಹಿಕ, ಸಾಮಾಜಿಕ, ರಾಜಕೀಯ ಮತ್ತು ಸೈನ್ಯ ಸೇವೆ ಇತಿಹಾಸವಿದ್ದರೂ ಅದು ಅವನ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಇತಿಹಾಸವಿಲ್ಲದಿದ್ದರೆ ಅದು ಪರಿಪೂರ್ಣವಾಗಲಾರದು. ಉದಾಹರಣೆಗೆ ನೋಡಬೇಕಾದ್ರೆ ನಮ್ಮ ದೇಶ ಕಂಡ ಎಲ್ಲಕ್ಕಿಂತ ಶ್ರೇಷ್ಠ ಚಕ್ರವರ್ತಿ ಅಂದರೆ ಅಶೋಕ ಚಕ್ರವರ್ತಿ. ಮಹಾತ್ಮ ಬಸವಣ್ಣನವರು ಪ್ರಧಾನಮಂತ್ರಿ ಆಗಿದ್ದರು. ಅಶೋಕ ಚಕ್ರವರ್ತಿಗೆ ಆಧ್ಯಾತ್ಮಿಕ ಹಿನ್ನೆಲೆ ಇಲ್ಲದಿದ್ದರೆ ಅವರು ಹೋದ ನಂತರ ಸುಮಾರು 2400 ವರ್ಷಗಳಾದರೂ ಕೂಡ ಭಾರತದ ಚಕ್ರವರ್ತಿ ಎಂದು ನಾವು ಗುರುತಿಸುತ್ತೀವಲ್ಲ. ಕಾರಣ ಅವರ ರಾಜಕೀಯ ಜೀವನದ ಜೊತೆಗೆ ಆಧ್ಯಾತ್ಮಿಕ ಜೀವನವಿದ್ದ ಕಾರಣದಿಂದಾಗಿ ಅವರು ಸರ್ವಶ್ರೇಷ್ಠ ಚಕ್ರವರ್ತಿಯಾಗಿದ್ದಾರೆ. ಇದನ್ನೇ ಬಸವಣ್ಣನವರ ವಿಷಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಮನುಷ್ಯರಿಗೆ ಆಧ್ಯಾತ್ಮಿಕ, ಧಾರ್ಮಿಕ ಇತಿಹಾಸ ಯಾಕೆ ಬೇಕು ಅಂದರೆ, ಆಧ್ಯಾತ್ಮಿಕ ಧಾರ್ಮಿಕತೆ ಮನುಷ್ಯರಿಗೆ ಜೀವನದಲ್ಲಿ ಸಿದ್ಧಾಂತಗಳನ್ನು ತೋರಿಸುತ್ತದೆ, ಮನುಷ್ಯರಲ್ಲಿ ಜೀವನ ಮೌಲ್ಯಗಳನ್ನು ತುಂಬುತ್ತದೆ, ಸಂಸ್ಥೆಗಳನ್ನು ನಿರ್ಮಿಸುವ ಶಕ್ತಿ ಕೊಡುತ್ತದೆ, ಒಂದು ದಿಶಾ ತೋರಿಸುತ್ತದೆ ಸಮಾಜಕ್ಕೆ. ಮನುಷ್ಯ ಶಕ್ತಿಶಾಲಿ ಇದ್ದರೂ ಶ್ರೇಷ್ಠ ಆಗಲಾರ. ಶ್ರೇಷ್ಠ ಯಾವಾಗ ಆಗ್ತಾನೆ ಅಂದರೆ, ಶ್ರೇಷ್ಠ ಭಾವನೆ ಜೀವನದುದ್ದಕ್ಕೂ ಹಿಡಿದುಕೊಂಡು ಯಾರು ಕಾರ್ಯ ಮಾಡ್ತಾರೋ ಅವನು ಶ್ರೇಷ್ಠನಾಗುತ್ತಾನೆ. ಈ ಹಿನ್ನೆಲೆಯಲ್ಲಿ ಕಂಡರೆ ನನ್ನ ಅಭಿಪ್ರಾಯದಲ್ಲಿ ಶ್ರೀಮಾನ್ ಈಶ್ವರ್ ಬಿ ಖಂಡ್ರೆಯವರು ಒಂದು ಪರಿಪೂರ್ಣ ಇತಿಹಾಸದ ಧಣಿಹರ, ಓನರ್ಹರ ಅಂತ ನಾನು ಹೇಳ್ತಾ ಇದ್ದೀನಿ. ಅವರಿಗೆ ಒಂದು ಪ್ರಗಲ್ಭ ರಾಜಕೀಯ ಇತಿಹಾಸವಿದೆ, ಸಮೃದ್ಧವಾದ ಸಮಾಜ ಸೇವೆ ಹಿನ್ನೆಲೆ ಇದೆ ಮತ್ತು ಅವರೊಬ್ಬ ಶ್ರೇಷ್ಠ ಜ್ಞಾನಿಹರ, ವಿಜ್ಞಾನಿಹರ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಶ್ರೇಷ್ಠ ವಿವೇಕವುಳ್ಳ ಗೌರವಶಾಲಿ ಮನುಷ್ಯರರ. ವಿಜ್ಞಾನ ಮನುಷ್ಯನಿಗೆ ಜ್ಞಾನ ಕೊಡುತ್ತದೆ, ಆದರೆ ಅಧ್ಯಾತ್ಮ ಅವನಿಗೆ ವಿವೇಕವಂತನಾಗಿ ಮಾಡುತ್ತದೆ. ಇವರು ವಿವೇಕಪೂರ್ಣ ಧೂರಿನರಾಗಲಿಕ್ಕೆ ಅವರಲ್ಲಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಬಲನೆ ಕಾರಣ ಅದ ಅಂತ ನಮಗನಿಸ್ತಾ ಇದೆ. ಅದಕ್ಕಾಗಿ ಅವರು ಇಂದು ಕೇವಲ ಬೀದರ್ ಜಿಲ್ಲೆಗಷ್ಟೇ ಅಲ್ಲ, ಇಡೀ ನಾಡಿನ ಗೌರವವಾಗಿದ್ದಾರೆ. ಯಾವುದೇ ಮನುಷ್ಯನಿಗೆ ಶ್ರೇಷ್ಠ ಮಾಡುವುದು ಅವನಲ್ಲಿರುವ ಶಕ್ತಿಯಲ್ಲ, ಆದರೆ ಅವನು ಎಷ್ಟು ದೀರ್ಘಕಾಲ ಶ್ರೇಷ್ಠ ಭಾವನೆಯನ್ನು ಜೋಪಾನ ಮಾಡಿಕೊಂಡಿರುತ್ತಾನೆಂಬುದರಿಂದ ಶ್ರೇಷ್ಠನಾಗುತ್ತಾನೆ. ಶ್ರೀಮಾನ್ ಈಶ್ವರ್ ಖಂಡ್ರೆಯವರು ಅವರಲ್ಲಿ ಲೋಕ ಕಲ್ಯಾಣಕ್ಕಾಗಿ ದುಡಿಯುವ ಭಾವನೆ ನಾವೆಲ್ಲ ನೋಡಿದ ಮಟ್ಟಿಗೆ ಅವರಿಗೆ ಚಿಕ್ಕಂದಿನಿಂದ ಬಂದಿದೆ. ಆ ಭಾವನೆ ಜೋಪಾನ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದಾರಲ್ಲ, ಎಲ್ಲರಿಗೂ ಸಮಾನವಾಗಿ ಸರ್ವ ಜನಾಂಗದ ಏಳಿಗೆ ಲೇಸಿಗಾಗಿ ಅವರ ಬದುಕಿದೆ. ಅವರ ಜೀವನ ಶರಣ ಜೀವನವಾಗಿದೆ. ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಶರಣ ಎಂದರೆ ಯಾರು ಅಂತ. ಬಯಲ ರೂಪ ಮಾಡಬಲ್ಲ ಆತನೇ ಶರಣ, ಆ ರೂಪ ಬಯಲ ಮಾಡಬಲ್ಲ ಆತನೇ ಲಿಂಗಾನುಭಾವಿ. ಶರಣನಲ್ಲಿ ಇಷ್ಟು ಸಾಮರ್ಥ್ಯ ಬಂದಿರ್ತದೆ ಅಂದರೆ, ಯಾವ ಸಾಧನೆ ಇಲ್ಲದೆ ಹೊಸದನ್ನು ನಿರ್ಮಾಣ ಮಾಡಿ ಅದಕ್ಕೆ ಅಂಟಿಕೊಳ್ಳದೆ ಬಯಲಾಗಿರ್ತಾನೆ. ಈ ಹಿನ್ನೆಲೆಯಲ್ಲಿ ನೋಡಿದರೆ ನನಗೆ ತಿಳಿದ ಮಟ್ಟಿಗೆ ಅವರ ಮನೆತನದಲ್ಲಿ 3ನೇ ತಲೆಮಾರಿನಿಂದ ರಾಜಕಾರಣ ನಡೆದು ಬರುತ್ತಾ ಇದೆ. ಈ ನಾಡಿನಲ್ಲಿ, ಈ ಭಾಗದಲ್ಲಿ ಏನೇನಾಗಿದೆಯಲ್ಲ ಅವೆಲ್ಲವೂ ಕೂಡ ಅದೆಲ್ಲದರ ಹಿಂದಿನ ಕ್ರಿಯಾಶಕ್ತಿ ಅವರೇ. ಅದಕ್ಕೆ ಅಂತ ಈ ಒಂದು ಸ್ಥಾನಕ್ಕೆ ಇವರಷ್ಟು ಯೋಗ್ಯರನ್ನು ಹುಡುಕೋದು ಆ ಮಹಾಸಭೆಗೆ ಕಷ್ಟ ಸಾಧ್ಯವಾಗಿತ್ತು. ಹೀಗಾಗಿ ಮಹಾಸಭೆಯ ಸರ್ವ ಸದಸ್ಯರು ಸರ್ವಸಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಾವೆಲ್ಲರೂ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕಡಿಮೆನೆ. ಈ ಪ್ರಸಂಗದಲ್ಲಿ ಅವರ ಜೀವನ ಘಟಿಸುವಲ್ಲಿ ಅವರ ತಂದೆ ಜ್ಯೇಷ್ಠ ಸ್ವತಂತ್ರ ಸೇನಾನಿ ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ, ಅವರ ತಾಯಿ ಶರಣೆ ಲಕ್ಷ್ಮೀಬಾಯಿ ಖಂಡ್ರೆ, ಅವರ ಅಣ್ಣ ಶರಣ ವಿಜಯಕುಮಾರ್ ಖಂಡ್ರೆ, ಅವರ ಧರ್ಮ ಪತ್ನಿ ಶರಣೆ ಡಾಕ್ಟರ್ ಗೀತಾ ಖಂಡ್ರೆ ಹಾಗೂ ಅವರ ಪರಿವಾರ ಇವರ ಜೀವನ ಸಾಧನೆಯಲ್ಲಿ ಬೆನ್ನೆಲುಬಾಗಿ ಉಳಿದಿದ್ದಾರೆ.
ಇವರು ಮಹಾಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಈ ಸಮಾಜದ ಚೈತನ್ಯಕ್ಕೆ ಒಂದು ಹುರುಪು ಮೂಡಿದೆ. ಇವತ್ತು ನೋಡಿ ಸನ್ಮಾನ ಮಾಡ್ಕೋತ ಬರೋವಾಗೆಲ್ಲ ಅವ್ರ ಮನೆ ಮಗ ಅಂತ ಅವ್ರ ಮನೆಯ ಅಣ್ಣನಾಗಿ ತಮ್ಮನಾಗಿ ಎಲ್ಲರೂ ಭಾವ ತುಂಬಿ ಅವರಿಗೆ ಸ್ವಾಗತ ಮಾಡಿದ್ದಾರೆ. ಎಲ್ಲರಲ್ಲಿ ಒಂದು ನವ ಚೈತನ್ಯ ತುಂಬಿದೆ. ಅಷ್ಟೇ ಪ್ರಮಾಣದಲ್ಲಿ ಜನರ ಒಂದು ಅಪೇಕ್ಷೆಗಳು ಮೂಡಿ ಬಂದಿವೆ. ಇವರು ಅಧ್ಯಕ್ಷರಾಗಿ ಬಂದ ಸಮಯದಲ್ಲಿ ಸಮಾಜದಲ್ಲಿ ಒಂದು ಬಿಕ್ಕಟ್ಟು ತಲೆ ಎತ್ತಿ ನಿಂತಿದೆ. ಈಗಾಗಲೇ ತಾವೆಲ್ಲರೂ ವಿಚಾರ ಮಾಡ್ತಾ ಇದ್ರಿ. ಅದು ಆಳವಾದ ಮಂಥನದಲ್ಲಿ ಅದು ಮುಳುಗಿದೆ. ಇದರಲ್ಲಿ ಸಿಲುಕಿಕೊಂಡ ಸಮಾಜಕ್ಕೆ ಒಗ್ಗೂಡಿಸಿ ಪ್ರಗತಿ ಪಥದಲ್ಲಿ ಮುನ್ನಡೆಸುವುದು ಹಿಮಾಲಯದಷ್ಟು ದೊಡ್ಡ ಸವಾಲಾಗಿದೆ. ಇಲ್ಲಿವರೆಗಿನ ಕಾಲದಲ್ಲಿ ಹೆಚ್ಚೆಚ್ಚು ಭಕ್ತರಲ್ಲಿ ಭೇದ ಭಾವ ಇರ್ತಿತ್ರಿ. ಈಗ ಭೇದಯುತವಾದ ಗುರುಗಳು ತಯಾರಾಗಿದ್ದಾರೆ. ಅದಕ್ಕೆ ಈ ಒಂದು ಸಮಾಜಕ್ಕೆ ಒಗ್ಗೂಡಿ ರಕ್ಷಿಸಿ ಬೆಳೆಸುವ ಜವಾಬ್ದಾರಿ ಹೆಂಗಾಗಿದೆ ಅಂದ್ರೆ ಬೇಲಿನೇ ಎದ್ದು ಹೊಲ ಮೇಲೆತ್ತದ ಏನೋ ಅಂತಕ್ಕಂಥ ಭಾವ ಇಲ್ಲಿ ಜನರಲ್ಲಿ ಬಂದಿದೆ. ಆದರೆ ವಿವೇಕಾನಂದರು ಇದು ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ವಿವೇಕಾನಂದರು 11ನೇ ಸೆಪ್ಟೆಂಬರ್ 1893ರಂದು ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಜಾಗತಿಕ ಧರ್ಮ ಸಂಸತ್ತು ಎದುರು ಮಾತನಾಡುವಾಗ ಅವರ ಮುಂದೆ ಭಾರತ ದೇಶದ ಯಾವ ಉದ್ದೇಶವಿತ್ತೋ ತತ್ಸಮವಾಗಿರ್ತಕ್ಕಂಥ ಉದ್ದೇಶ ಇಂದು ನಮ್ಮ ಸಮಾಜದ ಸಂದರ್ಭದಲ್ಲಿ ಶ್ರೀಮಾನ್ ಈಶ್ವರ್ ಖಂಡ್ರೆಯವರ ಮುಂದಿದೆ. ಏಕೆಂದರೆ ಇಂದು ಅವರು ಈ ಸಮಾಜದ ಧಾರ್ಮಿಕ ನಾಯಕರು ಆಗಿದ್ದಾರೆ, ರಾಜಕೀಯ ನಾಯಕರೂ ಆಗಿದ್ದಾರೆ. ಅವರ ಸದೃಢ ಮತ್ತು ಸಕ್ಷಮ ನೇತೃತ್ವದಿಂದಾಗಿ ಸಮಾಜದ ಎಲ್ಲ ಸಮಸ್ಯೆಗಳು ದೂರಾಗಿ ಅವರಲ್ಲಿ ಐಕ್ಯತೆ ಹುಟ್ಟಿ ಪ್ರಗತಿಯ ಪಥದಲ್ಲಿ ಮುನ್ನಡೆಯುತ್ತದೆ ಎಂಬ ಭರವಸೆ ನನಗಷ್ಟೇ ಅಲ್ಲ, ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲರಿಗೂ ಕೂಡ ಮೂಡಿ ಬಂದಿದೆ. ಅವರ ನೇತೃತ್ವದಲ್ಲಿ ಈ ಸಮಾಜದ ಧ್ವಜ ಎತ್ತರೆತ್ತರಕ್ಕೆ ಹಾರುತ್ತಾ ಜಗವೆಲ್ಲ ಮೆರೆಯುವಂತಾಗಲಿ ಎಂದು ಹಾರೈಸುತ್ತಾ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ, ಬಸವನ ಬೆಳಕೆ ಎಲ್ಲಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಮಾನ್ ಈಶ್ವರ್ ಬಿ ಖಂಡ್ರೆ ಅವರಿಗೆ ಅಭಿನಂದಿಸೋಣ. ಶರಣೋ ಶರಣಾರ್ಥಿ.